ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಕ್ಯಾಟಿಸನ್ ಅಪ್ಡೇಟ್ಸನ್ನು ಕೊಡ್ತಾ ಇದ್ದೀನಿ. ಏನೆಲ್ಲ ಅಪ್ಡೇಟ್ಸ್ ಅದು ನಮಗೆ ಗೊತ್ತು. ಏರ್ ಡ್ರಾಪನ್ನು ಎಷ್ಟು ಕೊಡ್ತೀನಿ ಅಂತ ಹೇಳಿದರು, ಬಟ್ ಇಷ್ಟನ್ನು ಕೊಟ್ಟಿದ್ದಾರೆ. ಏನಕ್ಕೆ ಕೊಟ್ಟಿದ್ದಾರೆ, ಏನು ಪ್ರಾಬ್ಲಮ್ ಆಗಿದೆ, ಏನು ಕತೆ ಅವ್ರದ್ದು, ಅದ್ರ ಬಗ್ಗೆ ಅಪ್ಡೇಟನ್ನು ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ಈ ಒಂದು ಟೋಕನ್ ಪ್ರೈಸ್ ಎಷ್ಟಕ್ಕೆ ಲಿಸ್ಟ್ ಆಗ್ಬೋದು, $1, $5, $10 ಅದನ್ನು ಕೂಡ ಡಿಸ್ಕಸ್ ಮಾಡ್ತಾಯಿದ್ವಿ. ಅದರ ಜೊತೆಗೆ ಈ ಒಂದು ಟೋಕನ್ ಏನು ಅರ್ನಿಂಗನ್ನು ಮಾಡ್ಕೊಂಡಿದ್ವಿ ಅದನ್ನು ವಿಡ್ರಾ ಮಾಡೋ ಆಪ್ಷನ್ ಕೂಡ ಬಿಟ್ಟಿದ್ದಾರೆ. ಸೊ ಯಾವೊಂದು ಎಕ್ಸ್ಚೇಂಜ್ಗೆ ವಿಡ್ರಾ ಮಾಡೋದು ಬೆಸ್ಟ್, ಯಾವೊಂದು ಎಕ್ಸ್ಚೇಂಜ್ಗೆ ಹೇಗೆ ವಿಡ್ರಾ ಮಾಡೋದು, ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋ ಡಿಸ್ಕಸ್ ಮಾಡ್ತಾಯಿದ್ವಿ. ಮೊದಲನೇ ಅಪ್ಡೇಟ್ ಬಂತು ಅಂದರೆ ಟೋಕನ್ ಡಿಸ್ಟ್ರಿಬ್ಯೂಷನ್ ಹೇಳಿದರು 43% ಕೊಡ್ತೀವಿ ಅಂದ್ಬಿಟ್ಟು. ಬಟ್ ನೆನೆ ಕೊಟ್ಟಂಥ ಪೋಸ್ಟ್ಲಿ 34% ಕೊಡ್ತೀವಿ ಅಂತ ಹೇಳಿದರು. ಆ 34% ಕಂಪ್ಲೀಟಾಗಿ ಕೊಡ್ತಾ ಇದ್ದಾರೆ? ಖಂಡಿತ ಇಲ್ಲ. 15% ಅಷ್ಟೇ ಕೊಡ್ತಾಯಿದ್ರು. ಉಳಿದಿರೋಂಥ 90% ಏನಿದೆ ಅದು ವೆಸ್ಟಿಂಗನ್ನು ಇಟ್ಟಿದ್ದಾರೆ. ಎಷ್ಟು? 2 ವರ್ಷ ವೆಸ್ಟಿಂಗನ್ನು ಇಟ್ಟಿದ್ದಾರೆ. ಸೊ ಕೇಳ್ಬೋದು, ಬರೀ 2 ವರ್ಷ ವೆಸ್ಟಿಂಗ್ ಇಟ್ಟಿದ್ದಾರೆ ಅಂದರೆ 2 ವರ್ಷ ನಮಗೆ ಉಳಿದಿರೋಂಥ 90% ಸಿಗುತ್ತಾ ಅಂದ್ಬಿಟ್ಟು. ಖಂಡಿತ ಇಲ್ಲ. ಉಳಿದಿರೋಂಥ 19% ನೀವು ಅರ್ನಿಂಗನ್ನು ಮಾಡ್ಕೊಬೇಕಂದ್ರೆ ಮತ್ತೆ ನೀವು ಗೇಮ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕು. ಸೊ ನೀವು ಗೇಮನ್ನು ಆಡ್ತಾ ಇತ್ತು ಅಂದರೆ ಉಳಿದಿರೋಂಥ 19%ನ್ನು ನಿಮಗೆ ಪ್ರತಿ 3 ತಿಂಗಳಿಗೊಂದು ಸರಿ ಸ್ವಲ್ಪ ತೊಗೊಂಡ್ಬಿಟ್ಟು ಕೊಟ್ಕೊಂಡು ಹೋಗ್ತಾರೆ. ಈ ರೀತಿ ಅನ್ಫೇರಾಗಿ ಡಿಸ್ಟ್ರಿಬ್ಯೂಷನ್ನ ಮಾಡಿದ್ಮೇಲೆ ಮತ್ತೆ ಒಂದು ಗೇಮನ್ನು ಆಡೋದಕ್ಕೆ ಯಾರಿಗಾರು ಇಂಟ್ರೆಸ್ಟ್ ಬರುತ್ತಾ? ಖಂಡಿತ ಇಲ್ಲ. ನೋಡೋಣ ಯಾರು ಆಡ್ತಾರೆ ಅಂದ್ಬಿಟ್ಟು. ಬಟ್ ಸದ್ಯಕ್ಕಂತೂ ನಾನು ಈ ಒಂದು ಗೇಮನ್ನು ಆಡ್ತಾ ಇಲ್ಲ. ಅದರ ಜೊತೆಗೆ ಒಂದು ಅಪ್ಡೇಟನ್ನು ಹೇಳಿದರು. ಏನು ಅಪ್ಡೇಟ್ ಕೊಟ್ಟಿದ್ರು ಗೊತ್ತಾ? ಸೊ ಈ ಒಂದು ಏರ್ ಡ್ರಾಪ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂದರೆ ಈ ಒಂದು ಏರ್ ಡ್ರಾಪ್ ಯಾವುದ್ರ ಮೇಲೆ ಬೇಸ್ ಮಾಡಿ ಕೊಡ್ತೀವಿ ಅಂದ್ಬಿಟ್ಟು. ಏನಂತ ಹೇಳಿದರು? VKT ಪರ್ ಅವರ್, ನಿಮ್ಮ ಹತ್ರ ಇರೋಂಥ ಕ್ಯಾಟ್ ಲೆವೆಲ್ ಏನಿದೆ ಅದ್ರ ಮೇಲೆ ಕೊಡ್ತೀವಿ ಅಂತ ಹೇಳಿದರು. ಮತ್ತು ಫಿಶ್ ಕಾಯಿನ್ ಕನ್ಸಂಪ್ಷನ್ ಅಂತ ಹೇಳಿದರು. ಅದ್ರ ಜೊತೆ WKT ಬ್ಯಾಲೆನ್ಸ್ ಅಂತ ಹೇಳಿದರು. ಅದ್ರ ಜೊತೆ ಎಕ್ಸ್ಚೇಂಜ್ ಅಂತ ಹೇಳಿದರು. ಬಟ್ ಅದಾದಮೇಲೆ ಏನು ಹೇಳಿದ್ರು? ಏನು ಹೇಳಿದ್ರಲ್ಲ, ಆ್ಯಕ್ಚುಲಿ ಕೊಟ್ಟೇ ಬಿಟ್ಟಿದ್ದಾರೆ. ಸೊ ಏನು ಕೊಟ್ಟಿದ್ದಾರೆ ಅಂದರೆ VKT ಪರ್ ಹವರ್ನ ಸ್ವಲ್ಪ ಕಡಿಮೆ ಮಾಡಿದ್ವಿ. ಯಾರೆಲ್ಲ ಹೆಚ್ಚಾಗಿ ಇನ್ವೆಸ್ಟ್ಮೆಂಟನ್ನು ಮಾಡಿದರೆ, ಯಾರೆಲ್ಲ ಅತಿ ಹೆಚ್ಚು ಚೆಕ್ಕಿನನ್ನು ಮಾಡಿದರೆ ಅವ್ರಿಗೆ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಅವರು ಕೂಡ ಒಂದು ಪೋಸ್ಟನ್ನು ಹಾಕಿರೋ ಒಂದು ಪೋಸ್ಟನ್ನು ನಿಮಗೆ ತೋರಿಸ್ಬಿಡ್ತಾನೆ. ಸೊ ಎಲ್ಲ ನೋಡ್ತಾ ಇರ್ಬೋದು. ಕಮ್ಯುನಿಟಿಲಿ ತುಂಬ ಜನ ಮೆಸೇಜನ್ನು ಮಾಡಿದರೆ ಅಫಿಷಿಯಲಾಗಿ ಅವರೇ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಏನು ಪೋಸ್ಟ್ ಹಾಕಿದ್ದಾರೆ ಅಂದರೆ, ನೀವು ಹೇಳ್ದಂಗೆ ನಾವು VKT ಪರ್ ಅವರ್ ಆಯ್ತಲ್ಲ ಅದ್ರ ಮೇಲ್ಗಡೆ ನಾವು ಏರ್ ಡ್ರಾಪನ್ನು ಕೊಡ್ತೀವಿ ಅಂತ ಕೊನೆವರೆಗೂ ಕೂಡ ನಾವು ಹಾಗೆ ಅಂದ್ಕೊಂಡಿದ್ವಿ. ಬಟ್ ಈ ಒಂದು ಟೋಕನ್ ಬೈನಾನ್ಸ್ ಲಿಸ್ಟಿಂಗ್ ಆಗುತ್ತೆ ಅಂತ ಕನ್ಫರ್ಮ್ ಆದಮೇಲೆ ತುಂಬ ಜನ ಮಲ್ಟಿಪಲ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡು, ಅಂದರೆ ಬಾಟ್ಸನ್ನು ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಸ್ಕ್ರಿಪ್ಟನ್ನು ಯೂಸ್ ಮಾಡಿಕೊಂಡು ಅಥವಾ ಬೇರೆ ಏನಾದ್ರು ಯೂಸ್ ಮಾಡಿಕೊಂಡು VKT ಪರ್ ಅವರ್ ಏನಿದೆ ಅದನ್ನು ಜಾಸ್ತಿ ಮಾಡಿಕೊಂಡ್ರು. ಆದ್ದರಿಂದ ನಾವು ಯಾರಿಗೂ ಕೂಡ ಅನ್ಫೇರಾಗಿ ಅಲೋಕೇಟ್ ಮಾಡೋದು, ಈ ರೀತಿ ಮೋಸ ಮಾಡೋರಿಗೆ ಯಾರಿಗೂ ಕೂಡ ಅಲೋಕೇಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅವರನ್ನು ಮಾತ್ರ ನಾವು ರಿಯಲ್ ಪ್ಲೇಯರ್ಸ್ ಕನ್ಸಿಡರ್ ಮಾಡಿಕೊಂಡು ಏರ್ ಡ್ರಾಪನ್ನು ಕೊಟ್ಟಿವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇವರು ಏನು ಹೇಳಿದರೆ ಇಷ್ಟು ಕೂಡ ನನ್ನ ಪ್ರಕಾರ ಅನ್ಫೇರ್. ಏನಕ್ಕಂದರೆ ನಾವೀಗ ಕಷ್ಟಪಟ್ಕೊಂಡು 3 ತಿಂಗಳಿಂದ 4 ತಿಂಗಳಿಂದ ಲ್ಯಾಪ್ಟಾಪು ಫೋನ್ನ ಆನ್ ಮಾಡ್ಕೊಂಡು ಇಟ್ಕೊಂಡ್ಬಂದಿರ್ತೀವಿ. ಕ್ಯಾಟ್ ಲೆವೆಲ್ನ 100, 150, 200 ತೊಗೊಂಡು ಹೋಗಿರ್ತೀವಿ. ಸೊ ಫೈನಲಾಗಿ ಯಾರೊಬ್ಬರು ಬರ್ತಾರೆ $20-30 ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅವರು ವಿಡ್ರಾ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ್ಯಂಡ್ ಇನ್ನೊಂದು ಥಿಂಗ್, ಈ ಒಂದು ಪ್ರಾಜೆಕ್ಟ್ ಇರ್ಬೋದು ಅಥವಾ ಇವರು ಕೋಡಿಂಗ್ ಅದು ಇದು ಏನೆಲ್ಲ ಬರುತ್ತಲ್ಲ ಪ್ರತಿಯೊಂದು ಕೂಡ ಇವ್ರದ್ದೇ ಒಂದು ಪ್ರಾಜೆಕ್ಟ್ ಅಲ್ವಾ, ಎಲ್ಲರೂ ಕೂಡ ಇವ್ರದ್ದೇ ಒಂದು ಟೀಮಲ್ಲಿ ಇರ್ತಾರಲ್ವ. ಸೊ ಒಂದು 2 ದಿನ 3 ದಿನ ಟೈಮನ್ನು ತಗೊಂಡು ಯಾರೆಲ್ಲ ಮಲ್ಟಿಪಲ್ ಅಕೌಂಟ್ ಯೂಸ್ ಮಾಡ್ತಾಯಿದ್ದಾರೆ ಅಥವಾ ಯಾರೆಲ್ಲ ಬಾಟ್ಸ್ ಯೂಸ್ ಮಾಡ್ತಾಯಿದ್ದಾರೆ ಅಥವಾ ಯಾರೆಲ್ಲ ಗಿಫ್ಟು ಅದು ಯೂಸ್ ಮಾಡ್ತಾಯಿದ್ದಾರೆ ಪ್ರತಿಯೊಂದನ್ನು ಕೂಡ ಇವರು ಎಲಿಮಿನೇಟ್ ಮಾಡ್ಬೋದಿತ್ತು. ಬಟ್ ಅದನ್ನು ಮಾಡದೆ ಎಲ್ರಿಗೂ ಕೂಡ ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವ್ರಿಗೆ ಮಾತ್ರ ಏರ್ ಡ್ರಾಪನ್ನು ಕೊಡ್ತೀನಿ ಅಂದ್ಬಿಟ್ಟು ಈ ರೀತಿ ಹೇಳಿರೋದು ಮತ್ತು ಕೊಡ್ತಿರೋದು ಕಂಪ್ಲೀಟ್ಲಿ ಅನ್ಫೇರ್. ಅದನ್ನೇ ಇಲ್ಲ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರೋದು. ಸೊ ಏನು ಮಾಡೋದಕ್ಕಾಗಲ್ಲ, ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಇದನ್ನು ಬಿಟ್ಟಾಕಿ ಇವಾಗ. ಸೊ ನಮಗೆ ಏನು ಟೋಕನ್ನ ಕೊಟ್ಟಿದ್ದಾರೆ ಅದನ್ನ ವಿಡ್ರಾ ಮಾಡುವಂಥ ಆಪ್ಷನ್ ಕೂಡ ಬಿಟ್ಟಿದ್ದಾರೆ. ಸೊ ಹೇಗೆ ವಿಡ್ರಾ ಮಾಡೋದು ಅಂದರೆ ಅಪ್ಲಿಕೇಶನ್ ಓಪನ್ ಮಾಡ್ಕೊತಾರೆ, ಏರ್ ಡ್ರಾಪ್ ಆಪ್ಷನ್ ಇದನ್ನು ಕ್ಲಿಕ್ ಮಾಡ್ಕೊತಾರೆ. ಇಲ್ಲ ನೋಡ್ತಾ ಇರ್ಬೋದು ಏನೇನು ಅಲೋಕೇಶನ್ ಮಾಡಿದ್ದಾರೆ ಅಂದ್ಬಿಟ್ಟು. ನಾನು ರೆಫರ್ ಮಾಡೋದಕ್ಕೆ 31 ಟೋಕನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ ಗೇಮ್ ಪರ್ಫಾರ್ಮೆನ್ಸ್ ಅಂದ್ಬಿಟ್ಟು 61.61 ಟೋಕನ್ನ ಕೊಟ್ಟಿದ್ದಾರೆ. ನನ್ನ ಲೆವೆಲ್ ಎಷ್ಟು ಗೊತ್ತಾ? 162 ಲೆವೆಲ್ ಆಯಿತು. ಸೊ 162 ಲೆವೆಲ್ಗೆ 20 ಟೋಕನ್ನ ಕೊಟ್ಟಿದ್ದಾರೆ. ಸೊ ಸೂಪರ್, ಸಖತ್ತಾಗಿದೆ. ಆ್ಯಂಡ್ WKT ಬಂತು ನನ್ನ ಹತ್ರ 790 ಟೋಕನ್ ಇತ್ತು. ಎಷ್ಟು ಕೊಟ್ಟಿದ್ದಾರೆ? 790 ಟೋಕನ್ಗೆ 1.97 ಟೋಕನ್ ಕೊಟ್ಟಿದ್ದಾರೆ. ಎಕ್ಸೇನ್ ಬಂತು ಅಂದರೆ 3500 ಎಕ್ಸೇನ್ ಇತ್ತು. 1.74 ಟೋಕನ್ನ ಕೊಟ್ಟಿದ್ದಾರೆ. ಸೊ ಫೈನಲಾಗಿ ನಾವು ಯಾವುದಕ್ಕೆ ವಿಡ್ರಾನ ಮಾಡ್ಕೊಬೋದಂದರೆ ಬೈನಾನ್ಸ್ ಇದೆ, ಬೈಬಿಟ್ ಇದೆ, ಗೇಟ್ ಔಟ್ ಇವಾಗ ಕೂಕಾಯಿನು, ಎಮ್ಮೆ ಎಕ್ಸ್ಚೇಂಜು, ಹ್ಯಾಸ್ಕಿ, ಬೆಜ್ಜನ್ ಎಕ್ಸ್ಚೇಂಜ್ ಇದೆ. ಪ್ರತಿಯೊಂದು ಕೂಡ ಇವಾಗ ವಿಡ್ರಾನ ಮಾಡ್ಕೊಬೋದು. ಬಟ್ ನೀವೇನು ವ್ಯಾಲೆಟ್ಗೆ ವಿಡ್ರಾ ಮಾಡ್ಕೊಬೇಕಂದ್ರೆ ವೆಯ್ಟ್ ಮಾಡಬೇಕಾಗುತ್ತೆ ಸೆಪ್ಟೆಂಬರ್ 19ವರೆಗೂ. ಇವಾಗ ಯಾವ ಒಂದು ಎಕ್ಸ್ಚೇಂಜ್ಗೆ ವಿಡ್ರಾ ಮಾಡ್ಕೊಳ್ಳೋ ಅಂದರೆ ಬೈನಾನ್ಸ್. ಪ್ರತಿಯೊಬ್ಬರು ಕೂಡ ಅದನ್ನು ಸಜೆಸ್ಟ್ ಮಾಡೋದು. ಬಟ್ ಈ ಸರಿ ನಾನು ಬೈನಾನ್ಸ್ನ ಸಜೆಸ್ಟ್ ಮಾಡ್ತಾಯಿಲ್ಲ. ಯಾಕೆಂದರೆ ಬೈನಾನ್ಸಲ್ಲಿ ಟೋಟಲ್ 9% ಟೋಟಲ್ ಸಪ್ಲೈ ಬಂತು ಅಂದರೆ ಅಲ್ಲಿ ಇದಕ್ಕೆ ಹೋಗ್ತಾ ಇದೆ. ಯಾವುದಕ್ಕೆ ಸ್ಟೇಕಿಂಗ್ ಮಾಡ್ತೀವಲ್ಲ, ಅದು ಏನಂತಾರೆ ಮರ್ತ್ಬಿಟ್ಟಿದ್ದೀನಿ ಅದ್ರ ಹೆಸರು. ಓಕೆ, ಅಲ್ಲಿ ಏನು ಮಾಡ್ತಾ ಇದ್ದಾರೆ ಒಂದು ಇವೆಂಟ್ ನಡೀತಾ ಇತ್ತಲ್ಲ, ಆ ಒಂದು ಇವೆಂಟ್ಗೆ ಕೊಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ನನಗೆ ಡಾಗ್ಸ್ ಎಕ್ಸ್ಟ್ರಾ 20,000 10,000 ಕೊಟ್ಟರು, ಆ ರೀತಿ ಇವಾಗ ಕೊಡ್ತಾ ಇಲ್ಲ. ಬಟ್ ಬಿಟ್ಗೆಟ್ ಎಕ್ಸ್ಚೇಂಜಲ್ಲಿ ಒಂದು ಅನೌನ್ಸನ್ನು ಮಾಡಿದ್ದಾರೆ. ನೀವೇನಾದರೂ ನಮ್ಮ ಒಂದು ಎಕ್ಸ್ಚೇಂಜ್ಗೆ ಡೆಪಾಸಿಟನ್ನು ಮಾಡ್ತು ಅಂದರೆ ಟೋಟಲಾಗಿ 7 lakh KT ಪೂಲ್ನ ಇಟ್ಟಿದ್ದಾರೆ. ಅದರಲ್ಲಿ ನಿಮಗೆ ಸ್ವಲ್ಪ ಟೋಕನ್ನ ಕೊಡ್ತೀನಿ ಅಂದ್ಬಿಟ್ಟು, ಒಂದು 10 ಟೋಕನ್, 20 ಟೋಕನ್, 5 ಟೋಕನ್,
ಈ ರೀತಿ ಟೋಕನ್ ಕೂಡ ಕೊಡ್ತಾ ಇದ್ದಾರೆ. ಫಸ್ಟ್ ಕಮ್ ಫಸ್ಟ್ ಸರ್ವ್, ಯಾರು ಫಸ್ಟ್ ಮಾಡ್ಕೊತಾರೆ ಅವ್ರಿಗೆ ಮಾತ್ರ ಸಿಗ್ತಾ ಇರೋದು. ಸೊ ಇದಕ್ಕೆ ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೊಳ್ಳೋದಂದರೆ, ಫಸ್ಟ್ ನಿಮ್ಮ ಒಂದು ಬಿಟ್ಗೆಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ. ಬಿಟ್ಗೆಟ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು, ಇನ್ ಕೇಸ್ ಬಿಟ್ಗೆಟ್ ಅಪ್ಲಿಕೇಶನ್ ಇಲ್ಲ ಅಂದರೆ, ಈ ಒಂದು ಎಕ್ಸ್ಚೇಂಜ್ ಇಲ್ಲ ಅಂದರೆ, ಡಿಸ್ಕ್ರಿಪ್ಷನ್ನ ನೀವು ಲಿಂಕನ್ನು ಕೊಟ್ಟಿರ್ತೀನಿ, ಪ್ರತಿಯೊಬ್ಬರು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ಸೊ KYCನ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಂಬೇಡಿ. ಇಲ್ಲಿ KYC ಬಂತು ಅಂದರೆ ನಿಮಗೆ ವೆರಿಫೈಡ್ ಅಂತ ಬರಬೇಕು. ವೆರಿಫೈಡ್ ಅಂತ ಬರಲಿಲ್ಲ ಅಂದರೆ ರಿಜೆಕ್ಟ್ ಆಗಿಬಿಡುತ್ತೆ. ಸೊ ಇಲ್ಲ ನೋಡ್ತಾ ಇರ್ಬೋದು ಹೋಮ್ ಪೇಜಲ್ಲಿ. ಓಕೆ, ಇಲ್ಲಿ ಗ್ರ್ಯಾಬ್ ಎ ಶೇರ್ ಆಫ್ 7 lakh ಕ್ಯಾಟಿ ಅಂತಿದೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಅಲ್ಲಿ ನಿಮಗೆ ಒಂದು ಸ್ವಲ್ಪ ಪೇಜ್ ಲೋಡ್ ಆಗಿಬಿಟ್ಟು ಕೆಳಗಡೆ ನಿಮಗೆ ಜಾಯ್ನ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಕ್ಲಿಕ್ ಮಾಡಿ ಇದು ಕೂಡ ರಿಜಿಸ್ಟ್ರೇಷನ್ ಆಗ್ತದೆ, ರಿಜಿಸ್ಟರ್ಡ್ ಅಂತ ಬಂತು. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ನಿಮ್ಮ ಒಂದು ಬಿಟ್ಗೆಟ್ ಎಕ್ಸ್ಚೇಂಜನ್ನು ಓಪನ್ ಮಾಡ್ಕೊತೀರಾ. ಕೆಳಗಡೆ ನಿಮಗೆ ಅಸೆಟ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಗೊತ್ತಾ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮೇಲ್ಗಡೆ ಆ್ಯಡ್ ಫಂಡ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಇಲ್ಲಿ ನಿಮಗೆ ಡೆಪಾಸಿಟ್ ಕ್ರಿಪ್ಟೋ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮೇಲ್ಗಡೆ ಸರ್ಚ್ ಬಾರಲ್ಲಿ ಕ್ಯಾಟಿ ಅಂತ ಸರ್ಚ್ ಮಾಡ್ತೀರಾ. ಸರ್ಚ್ ಮಾಡಿದ ತಕ್ಷಣ ಅದು ಡೆಪಾಸಿಟ್ ಅಡ್ರೆಸ್ ಬರುತ್ತೆ. ಡೆಪಾಸಿಟ್ ಅಡ್ರೆಸ್ಸನ್ನು ಕಾಪಿ ಮಾಡ್ಕೊಂಡು ತಗೊಂಬಂದು ಪೇಸ್ಟ್ ಮಾಡ್ತೀರಾ. ಅದರ ನಂತರ ಬಿಟ್ಗೆಟ್ UIDನ ಕೇಳುತ್ತೆ. UID ಅಲ್ಲಿರುತ್ತೆ. ನಿಮ್ಮ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಮೇಲ್ಗಡೆ ನಿಮಗೆ ಡಾಟ್ 9 ಡಾಟ್ಸ್ ಕಾಣಿಸ್ತೈತಲ್ಲ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಒಂದು ಪ್ರೊಫೈಲ್ ಕೂಡ ಓಪನ್ ಆಗುತ್ತೆ. ಇಲ್ಲಿ ವೆರಿಫೈಡ್ ಮೇಲ್ಗಡೆ ನಿಮಗೆ UID ಅಂತಿದ್ರೆ ನಾನು ಕಾಪಿ ಮಾಡ್ಕೊಂಡು ತಗೊಂಬಂದು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿಕೊಂಡು ಸೆಂಡನ್ನು ಕೊಡಿ, ಚೆಕ್ ಮಾಡ್ಕೊಳ್ಳಿ ಸರಿ ಇದೆಯಾ ಇಲ್ವಾ ಅಂದ್ಬಿಟ್ಟು. ಸರಿ ಇದ್ದರೆ ಕನ್ಫರ್ಮನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕನ್ಫರ್ಮನ್ನು ಕ್ಲಿಕ್ ಮಾಡ್ಕೊಂತು ಅಂದರೆ ಈ ಒಂದು ಟೋಕನ್ ಸೆಪ್ಟೆಂಬರ್ 20ಕ್ಕೆ ಲಿಸ್ಟಿಂಗ್ ಆಗೋದಿಲ್ವ, ಸೆಪ್ಟೆಂಬರ್ 20 3 ಗಂಟೆ 30 ನಿಮಿಷ ಒಳಗಡೆ ನಿಮ್ಮ ಒಂದು ಎಕ್ಸ್ಚೇಂಜ್ಗೆ ಆ್ಯಡ್ ಆಗಿರುತ್ತೆ. 3 ಗಂಟೆ 30 ನಿಮಿಷಕ್ಕೆ ಲಿಸ್ಟಿಂಗ್ ಆಗುತ್ತೆ. ಅವು ಬೇಕಾದ್ರೆ ಸೆಲ್ ಮಾಡಿಬಿಟ್ಟು ಕೂಡ ವಿಡ್ರಾನ ಮಾಡ್ಕೊಬೋದು. ಸೆಲ್ ಬಂತು ಅಂದರೆ ಹೇಗೆ ವಿಡ್ರಾ ಮಾಡೋದು ಆ ಒಂದು ಮೆಥಡ್. ಆ್ಯಂಡ್ ಫೈನಲ್ ಒಂದು ಅಪ್ಡೇಟ್ ಬಂತು ಅಂದರೆ ಈ ಒಂದು ಟೋಕನ್ ಪ್ರೈಸ್ ಎಷ್ಟಿರ್ಬೋದು. ನನ್ನ ಪ್ರಕಾರ ನಿಜ ಹೇಳಬೇಕಂದ್ರೆ ಈ ಒಂದು ಪ್ರಾಜೆಕ್ಟ್ ಏನು ನಡೆಸ್ತಾ ಇದ್ದಾರೆ ಅದು ಮಸ್ತಾಗೈತೆ. ಇವಾಗ ಕೇಳ್ಬೋದು, ಬ್ರೋ ಏರ್ ಡ್ರಾಪ್ ನೋಡ್ರೆ 5 ಟೋಕನ್ ಕೊಟ್ಟಿದ್ದಾರೆ, ನೀ ಏನು ಗುರು ನೀನು ಮಸ್ತಾಗೈತಿದೆ ಅಂತ ಹೇಳ್ತಿದೆ ಅಂದರೆ, ಬಟ್ ಏರ್ ಡ್ರಾಪ್ ಏನು ಅಲೋಕೇಟ್ ಮಾಡಿದ್ರು ಅದನ್ನು ಸೈಡ್ಗೆ ಇಟ್ಬಿಟ್ಟು ಇವರು ಉಳಿದಂತಹ ಪ್ರಾಜೆಕ್ಟ್ ಅಂದರೆ ಅದನ್ನು ಸೈಡ್ಗೆ ಇಟ್ಬಿಟ್ಟು ಉಳಿದಂಥ ನೋಡ್ತು ಅಂದರೆ ಈ ಒಂದು ಪ್ರಾಜೆಕ್ಟ್ ಒಳ್ಳೆ ದಾರಿಲೇ ನಡೀತಾ ಇದೆ, ಮಸ್ತಾಗೈತೆ ನನ್ನ ಪ್ರಕಾರ. ಏನಕ್ಕೆ ಇಲ್ಲ ನೋಡ್ತಾ ಇರ್ಬೋದು, ಟೋಟಲಾಗಿ 100 ಬಿಲಿಯನ್ ಟೋಕನ್ 1 ಬಿಲಿಯನ್ ಟೋಟಲ್ ಸಪ್ಲೈ ಐತೆ. ಇವಾಗ ಸರ್ಕ್ಯುಲೇಟಿಂಗ್ ಸಪ್ಲೈ ಬಂತು ಅಂದರೆ ಫಸ್ಟ್ ಡೇಲಿ 30.5% ಇರುತ್ತೆ. ಅಂದರೆ 30.5% ಅಂದರೆ 305 ಮಿಲಿಯನ್ ಟೋಕನ್ಸನ್ನು ರಿಲೀಸ್ ಮಾಡ್ತಾರೆ. ಬಟ್ ಸ್ಟೇಕ್ ಮಾಡುವಂಥ ಆಪ್ಷನ್ ಬಂದಿದೆ ಅಲ್ವಾ. ಸೊ ಸ್ಟೇಕ್ ಮಾಡುವಂಥ ಆಪ್ಷನ್ ನಿಮಗೆ 12.3 ಮಿಲಿಯನ್ ಟೋಕನ್ಸ್ ಆಲ್ರೆಡಿ ಸ್ಟೇಕ್ ಮಾಡಿಬಿಟ್ಟಿದ್ದಾರೆ. ಹತ್ತಿರ ನನ್ನ ಪ್ರಕಾರ ಒಂದು 15 ಮಿಲಿಯನ್ ರೀಚ್ ಆಗ್ಬೋದು. ಇನ್ ಕೇಸ್ 15 ಮಿಲಿಯನ್ ರೀಚ್ ಆಗಲಿಲ್ಲ ಏನು ತೊಂದರೆ ಇಲ್ಲ. ಬಟ್ ಅದು ಒಂದು 10 ಮಿಲಿಯನ್ ಅಂತ ಕನ್ಸಿಡರ್ ಮಾಡ್ಕೊಬಿಡೋಣ. 12 ಮಿಲಿಯನ್ ಅಂತ 10 ಮಿಲಿಯನ್ ಅಂತ ತೊಗೊಂಬಿಡೋಣ ಗುರು. ಸೊ ಟೋಟಲಾಗಿ ಮಾರ್ಕೆಟ್ಗೆ ಬರೋವಂಥದ್ದು ಫಸ್ಟ್ ಡೇ. ಮತ್ತು ಇನ್ನೊಂದು ಮಾತುಬಿಟ್ಟೆ ಗುರು, ಇವಾಗ ಏನು ಸ್ಟೇಕನ್ನು ಮಾಡಿದರೆ ಆ ಒಂದು ಸ್ಟೇಕನ್ನು ಅನ್ಸ್ಟೇಕ್ ಮಾಡಬೇಕಂದ್ರೆ ಇವಾಗ ಆಗೋದಿಲ್ಲ. 24ನೇ ತಾರೀಕಿಗೆ ಅವ್ರು ಅನ್ಸ್ಟೇಕ್ ಮಾಡಬೇಕು, ಅಲ್ಲಿವರೆಗೂ ಇದು ಲಾಕ್ ಆಗಿಬಿಟ್ಟಿರುತ್ತೆ. ಸೊ ಅದರಿಂದ ಫಸ್ಟ್ ಡೇ ಮಾರ್ಕೆಟ್ಗೆ ಬರೋದು 295 ಮಿಲಿಯನ್ ಟೋಕನ್ಸ್ ಅಷ್ಟೇ. ನಾಟ್ ಕಾಯಿನ್ ಮತ್ತು ಡಾಕ್ಸ್ ಅದರ ಟೋಟಲ್ ಮಾರ್ಕೆಟ್ ಕ್ಯಾಪ್ ಎಷ್ಟಿತ್ತು ಗೊತ್ತಾ, ಫಸ್ಟ್ ಡೇಯಲ್ಲಿ ಒಂದು $698 ಇತ್ತು, ಇನ್ನೊಂದು 700 ಸಮಥಿಂಗ್ ಎಷ್ಟೋ ಇತ್ತು. ಇವಾಗ ನಾವು ಅಷ್ಟೊಂದು ಕನ್ಸಿಡರ್ ಮಾಡ್ತಾ ಅದರ ಅರ್ಧ ಕನ್ಸಿಡರ್ ಮಾಡ್ತಾ ಅಂದರೆ $300 ಮಿಲಿಯನ್ ತೊಗೊತಾ ಇದ್ವಿ. ಸೊ $300 ಮಿಲಿಯನ್ ಮಾರ್ಕೆಟ್ ಕ್ಯಾಪನ್ನು 295 ಮಿಲಿಯನ್ ಟೋಕನ್ಸ್ಗೆ ಡಿವೈಡ್ ಮಾಡ್ತು ಅಂದರೆ ಒಂದು ಟೋಕನ್ ವ್ಯಾಲ್ಯೂ $1 ಆಗ್ತದೆ. ಮತ್ತೆ ಹೇಳ್ತಾ ಇದ್ದೀನಿ, ಈ ಒಂದು ಟೋಕನ್ ಮಿನಿಮಮ್ ಪ್ರೈಸ್ ಬಂತು ಅಂದರೆ $1. ಅದಕ್ಕಿಂತ ಕಡಿಮೆ ಬರೋದು 99% ಡೌಟೇ. ಸೊ $1ಗಿಂತ ಅತಿ ಹೆಚ್ಚು ಹೋಗುತ್ತೆ, ಅದಕ್ಕಿಂತ ಕಡಿಮೆ ಬರೋದು ಖಂಡಿತ ಬರೋದಿಲ್ಲ. ಈ ಒಂದು ಟೋಕನ್ ಮ್ಯಾಕ್ಸಿಮಮ್ ಪ್ರೈಸ್ ಎಷ್ಟಾಗ್ಬೋದು ಅಂದರೆ ನನ್ನ ಪ್ರಕಾರ ಇನ್ ಕೇಸ್ 1 ಬಿಲಿಯನ್ ಮಾರ್ಕೆಟ್ ಕ್ಯಾಪ್ ಬಂದರೂ ಕೂಡ $3.38 ಆಗ್ಬೋದು ಈ ಒಂದು ಟೋಕನ್ ಪ್ರೈಸ್. ಸಪ್ಲೈ ಬಂತು ಅಂದರೆ ತುಂಬ ಕಡಿಮೆ ಇದೆ. ಆ್ಯಂಡ್ ಅವರು ಕೂಡ ಹೇಳ್ತಾ ಇದ್ದಾರೆ, ಸೊ ಇವಾಗ ಏನು ಸಪ್ಲೈನ ಕೊಟ್ಟಿದೆ ಅದು 50% 45% ಬೈಬ್ಯಾಕ್ ಮಾಡಿ ಬರ್ನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಬರ್ನೆಲ್ಲ ಇವಾಗ ಮಾಡೋದಿಲ್ಲ. ಸೊ ಟೋಟಲಾಗಿ 2 ವರ್ಷ ವೆಸ್ಟಿಂಗ್ ಆಯ್ತಲ್ಲ 19%. ಸೊ ವೆಸ್ಟಿಂಗ್ ಎಲ್ಲ ಮುಗಿದ ಮೇಲೆ ಬೇಕಾದ್ರೆ ಬರ್ನ್ ಮಾಡ್ಬೋದು. ಅದ್ರ ಜೊತೆ ಇದ್ರ ಯುಟಿಲಿಟಿ ಕೂಡ ಅಷ್ಟೇ ಗುರು ಮಸ್ತಾಗೈತೆ. ಏನಕ್ಕೆ ಗೇಮ್ ಸೆಂಟರ್ ಅಂತ ಲಾಂಚ್ ಮಾಡಿದರೆ ಗೊತ್ತಾ, ಆ ಒಂದು ಗೇಮ್ ಸೆಂಟರ್ಲಿ ಕೆಲವೊಂದು ಗೇಮ್ಸ್ಗಳನ್ನ ಆಡಬೇಕಂದ್ರೆ ಅಲ್ಲಿರೋಂಥ ಐಟಮ್ಸನ್ನ ಪರ್ಚೇಸ್ ಮಾಡಬೇಕಂದ್ರೆ ಇವರ ಒಂದು ಕ್ಯಾಟಿ ಟೋಕನ್ ಯೂಸ್ ಮಾಡ್ಕೊಂಡು ಪರ್ಚೇಸ್ ಮಾಡ್ತು ಅಂದರೆ ಬರೋಬ್ಬರಿ 30% ಕ್ಯಾಶ್ ಬ್ಯಾಕನ್ನು ಕೊಡ್ತಾ ಇದ್ದಾರೆ. ಸೊ ಅದರಿಂದ ಏನು ಮಾಡ್ತಾರೆ, ಎಲ್ಲರೂ ಕೂಡ ಕ್ಯಾಟಿ ಟೋಕನ್ನೇ ಪರ್ಚೇಸನ್ನು ಮಾಡ್ತಾರೆ. ಸೊ ಅದು ಕೂಡ ಒಂದು ರೀತಿ ಚೆನ್ನಾಗಿದೆ. ಸೊ ಯುಟಿಲಿಟಿ ಇರ್ಬೋದು, ಅದು ಇದು ಮಸ್ತಾಗೈತೆ. ಬಟ್ ಏರ್ ಡ್ರಾಪ್ ಅಲೋಕೇಶನ್ ಮಾತ್ರ ವರ್ಸ್ಟಾಗಿ ಮಾಡಿದ್ರು. ಏರ್ ಡ್ರಾಪ್ ಅಲೋಕೇಶನ್ ಬಿಟ್ಟರೆ ಈ ಒಂದು ಪ್ರಾಜೆಕ್ಟ್ ನನ್ನ ಪ್ರಕಾರ ಮಸ್ತ್ ಪ್ರಾಜೆಕ್ಟ್. ಬಟ್ ನಾವು ಮೇಯ್ನಾಗಿ ಆ್ಯಕ್ಚುಲಿ ಬಂದಿರೋದು ಏರ್ ಡ್ರಾಪ್ಗೋಸ್ಕರ ಅಲ್ವಾ. ಸೊ ಅದರಿಂದ ನಮಗಿದು ವರ್ಸ್ಟ್ ಪ್ರಾಜೆಕ್ಟ್. ಸೊ ಎಲ್ಲರೂ ಕೂಡ ಅರ್ಥ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಈ ಒಂದು ಟೋಕನ್ ಪ್ರೈಸ್ ಮಿನಿಮಮ್ $1, ಮ್ಯಾಕ್ಸಿಮಮ್ $6 ಅಥವಾ $10 ಕೂಡ ರೀಚ್ ಆಗ್ಬೋದು. ನೋಡೋಣ, ಏನಕ್ಕೆ ಇನ್ವೆಸ್ಟ್ಮೆಂಟ್ ಕೂಡ ಸಖತ್ತಾಗಿದೆ. ನೋಡೋಣ ಎಷ್ಟಾಗುತ್ತೆ ಅಂದ್ಬಿಟ್ಟು. ಸೊ ಎಲ್ಲರೂ ಕೂಡ ಇಷ್ಟೇ ಹೇಳಿದ್ದು ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಆ್ಯಂಡ್ ಪ್ರೀ ಮಾರ್ಕೆಟ್ ನಿಮಗೆ ಗೊತ್ತಿರ್ಬೋದು, ನಿನ್ನೆ $0.7 ನಡೀತಾ ಇತ್ತು. ಒಂದೇ ಸರಿ 38% ಫಟ್ ಅಂತ ರೈಸ್ ಆಗಿಬಿಟ್ಟಿದೆ. ಇವಾಗ $1 ಕೂಡ ನಡೀತಾ ಇದೆ. ಪ್ರೀ ಮಾರ್ಕೆಟಿಗೆ ಒಂದು ಟೋಕನ್ ಲಿಸ್ಟಿಂಗ್ ಆಗೋಷ್ಟು ನನ್ನ ಪ್ರಕಾರ $1.5 ಕೂಡ ರೀಚ್ ಆಗ್ಬೋದು. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದಾರೆ, ಬ್ರೋ ಪ್ರೀ ಮಾರ್ಕೆಟಲ್ಲಿ ಹೇಗೆ ಬೈ ಮಾಡೋದು, ಆಲ್ರೆಡಿ ಹೇಗೆ ಸೆಲ್ ಮಾಡೋದು ಅಂದ್ಬಿಟ್ಟು.
ಅದನ್ನು ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ. ಇನ್ನೊಂದು ವೀಡಿಯೋ ಮಾಡಿಬಿಟ್ಟು ನಾಳೆ ಅಥವಾ ನಾಳಿದ್ದು ಅಪ್ಡೇಟ್ ಮಾಡ್ತೀನಿ. ಪ್ರೀ ಮಾರ್ಕೆಟಲ್ಲಿ ಕೂಡ ನೀವು ಪ್ರಾಫಿಟನ್ನು ಮಾಡ್ಕೊಬೋದು ಹೇಗೆ ಅಂದ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ, ತಲೆ ಕೆಡಿಸ್ಕೊಂಬೇಡಿ. ಸದ್ಯಕ್ಕೆ ಕ್ಯಾಡಿಸನ್ ಬಗ್ಗೆ ಇರುವಂಥ ಅಪ್ಡೇಟ್ ಇಷ್ಟೇ. ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಏನಾದ್ರು ಕ್ಯಾಡಿಸನ್ ಯೂಸ್ ಮಾಡ್ತಾ ಇರ್ತಂದ್ರೆ ಅವರು ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಖಂಡಿತ ಯೂಸ್ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಅಪ್ಡೇಟ್ ಬರ್ತೀನಿ. ಅಲ್ಲಿವರೆಗೆ ಬಾಬಾ ಗೈಸ್, ಲವ್ ಯು ಆಲ್, ಟೇಕ್ ಕೇರ್.